ಸರ್ 16 9 ನಂಬರ್ ಸೆಲೆಕ್ಟ್ ಆಯ್ತಾ? ನಂಬರ್ ಏನೋ ಸೆಲೆಕ್ಟ್ ಆಯ್ತು ಬ್ರೋ. ಇದೇ ನಂಬರಿಗೆ ಹೊಡೆಯತ್ತಾನೆ, ಯಾಕಂದರೆ ಇದ್ರ ಮೇಲೆ ಹೋದ್ಸರಿ ದುಡ್ಡಾಗಿ ಬೇಕಾದಷ್ಟು ಕಳ್ಕೊಂಡಿದ್ದೀನಿ ನಾನು. ಅಲ್ಲ ಹಂಗಾಗಲ್ಲಪ್ಪ, ಇರು ಮೆಸೇಜ್ ಬರುತ್ತೆ. ಮೆಸೇಜ್ ಬರೋದು ಗ್ಯಾರಂಟಿ ತಾನೆ? ಹಾಂ ಇವಾಗ ಬಂದಂಗಿದೆ ನೋಡು ಗುರು, ಬಂತಾ? ಹಾಂ ಮೆಸೇಜ್ ಬಂದಿದೆ, ನಿನಗೆ ಫಾರ್ವರ್ಡ್ ಮಾಡ್ತೀನಿ. ಸರಿ ಆಗೋ ಬಂದಿದೆ, ಕಳ್ಸು ಗುರು. ಕಳಿಸಿದ್ದೀನಿ ಗುರು ಈ ಮೆಸೇಜು. ಈ ನಂಬರ್ಗೆ ನೀನು ಎಷ್ಟು ಬೇಕಾದರೂ ಆಡ್ಕೊ. ಈ ನಂಬರ್ಗೆ ಆಡ್ಲಾ? ಆಡು. ಸರಿ ಗುರು. ಇಲ್ಲ ರೀ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ನೋಡಿ. ಈಗ ಮೊದಲಿನ ಥರ ಅಲ್ಲ, ನಾವು ಎಷ್ಟೇ ಹುಷಾರಾಗಿ ಡೀಲ್ ಮಾಡಿದ್ರು ಎಲ್ಲಾದರೂ ಒಂದು ಕಡೆ ಲೀಕ್ ಆಗಿಬಿಡುತ್ತೆ. ಹೌದು, ನಮಗೂ ರಿಸ್ಕ್ ಇದೆ ಸ್ವಾಮಿ. ನಾವು ಎಷ್ಟು ಜನಕ್ಕೆ ತಿನ್ನಿಸ್ಬೇಕು ಗೊತ್ತಾ? ಹಾಂ ಹಾಕಿ. ಇಂಡಿಯಾ ಆದರೆ ಬಜಾರ್ ಒಂದಕ್ಕೆ 8 ಇದೆ. ಇಲ್ಲ ಸೌತ್ ಆಫ್ರಿಕಾ ತುಂಬ ಸ್ಟ್ರಾಂಗ್ ಇದೆ ರೀ. ಹಾಂ ಕಳಿಸ್ಕೊಡ್ತೀನಿ. ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ಹೇಳ್ತೀನಿ ಬಿಟ್ಟು. ಸರ್ ಇಡ್ಲಾ? ಸಂಜಯ್ ಭವ ಭಾಷೆ 18 ಲಕ್ಷ ಕೊಡ್ತಾರೆ, ಹೋಗಿ ತಂದ್ಬಿಡಪ್ಪ. ಸರಿ ಭವ. ಹಾಯ್ ಅಣ್ಣ. ಧ್ರುವ ಬಂದ್ಯಾ? ನಿನಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಕಲೆಕ್ಷನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಅಣ್ಣ. ತಗೊಳ್ಳಿ. ಪೂರ್ತಿ ಇದೆಯಾ? ಹೊಡೆದಿದ್ರೆ ಬಿಡ್ತೀವಣ್ಣ ನಾವು. ಆರ್ತಿ ಬಾಯ್ಲಿ. ಏನ್ರಿ ತಗೋ ಈ ದುಡ್ಡನ್ನ. ಧ್ರುವ ಯಾವಾಗ ಬಂದ್ರಿ? ಈಗ ತಾನೇ ಬಂದಕ್ಕ. ಇರಿ ಕಾಫಿ ಮಾಡ್ಕೊಂಬರ್ತೀನಿ. ಇಲ್ಲಕ್ಕ, ತುಂಬ ಕೆಲಸ ಇದೆ, ನಾನು ಹೊರಡಬೇಕು. ಬರ್ತೀನಿ ಅಣ್ಣ. ಸರಿ ಧ್ರುವ. ಸಂಜಯ್ ಬಾಯ್. ಹಾಂ ಸರಿ. ಇದನ್ನು ಬೀರಲ್ಲಿ ಜೋಪಾನವಾಗಿಡು. ಸರಿ. ಈ ಮಟ್ಕ ಕ್ರಿಕೆಟ್ ದಂಧೆ ಅನ್ನೋದು ದೊಡ್ಡ ಮಾಫಿಯಾಗಿ ಬೆಳೆದ್ಬಿಟ್ಟಿದೆ. ಈ ಹಿಂದೆ ಗುಟ್ಟಾಗಿ ಅಜ್ಞಾತ ಸ್ಥಳಗಳಲ್ಲಿ ನಡೀತಾ ಇದ್ದಂಥ ವ್ಯವಹಾರ, ಈ ಟೆಕ್ನಾಲಜಿ ಅನ್ನೋದು ಬಂದ್ಬಿಟ್ಟು ಎಲ್ಲರ ಕೈಲೂ ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್ ಅಂತ ಬಂದು ಅದರ ಮೂಲಕವೇ ನಡೀತಾ ಇದೆ. ಯಾರೊಬ್ಬ ವ್ಯಕ್ತಿ ಯಾವುದೋ ದೇಶದಲ್ಲಿ ಕೂತು ಯಾವ ತಂಡ ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಿರ್ತಾನೆ. ಇದರ ಅರಿವೇ ಇಲ್ಲದಂಥ ಜನ ಬೆಟ್ಟಿಂಗ್ ಅಂತ ತಮ್ಮ ಹತ್ರ ಇರೋದನ್ನೆಲ್ಲ ಕಳ್ಕೊಳ್ತಿದ್ದಾರೆ. ಹಾಗೆ ಅದು ಎಷ್ಟೋ ಜನರ ಸಾವಿಗೆ ಕಾರಣ ಆಗಿದೆ. ಇಲ್ಲೂ ಅಷ್ಟೇ, ಈ ಮನೋಜ್ ಇಂಥದ್ದೇ ಬೆಟ್ಟಿಂಗ್ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಮನೆಯಲ್ಲೇ ಕೂತು ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ಆತನ ಹೆಂಡತಿಯ ತಮ್ಮ ಸಂಜಯ್ ಭಾವನ ಜೊತೆ ಇದ್ದು ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ತಾನೆ. ಆರತಿ ಮನೋಜನ ಹೆಂಡತಿ, ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಇರ್ತಾಳೆ. ಆದರೆ ಮನೋಜನ ಈ ಕಾನೂನಿಗೆ ಮಣ್ಣೆರಚೋ ಕೆಲಸ ಎಷ್ಟು ದಿನ ನಡೆಯುತ್ತೆ? ಭವ, ಏನು? ಇವತ್ತು ರಫೀಕ್ಗೆ ಪೇಮೆಂಟ್ ಕೊಡಬೇಕಿತ್ತಲ್ವಾ? ನಾವು ಕೊಡೋದಿರಲಿ, ಅವನೇ ನಮಗೆ ಇನ್ನೂ ಹಳೆ ಬ್ಯಾಲೆನ್ಸ್ ಕೊಡಬೇಕು. ಅದೆಷ್ಟಿದೆ ಅಂತ ನೋಡಿ ನಮ್ಮ ದುಡ್ಡು ಗೊಜ್ಜಾ ಹಾಕ್ಕೊಂಡು ಉಳಿದಿದ್ದು ಕೊಟ್ಬಿಡು. ಅವ್ನು ನೋಡಿದ್ರೆ ಅದೇ ಬೇರೆ ವ್ಯವಹಾರ, ಇದೇ ಬೇರೆ ವ್ಯವಹಾರ. ನಾನು ನಿಧಾನ ಕೊಡ್ತೀನಿ ಅಂತಾನೆ. ನೋಡು, ನಾನು ಹೇಳ್ದಷ್ಟು ನೀನು ಮಾಡಬೇಕು. ಸರಿ ಭವ. ನೋಡ್ಯಾರು? ಹಾಂ ನೋಡ್ತೀನಿ. ಓ ಅಮ್ಮ, ಅಪ್ಪ ಬನ್ನಿ ಒಳಗೆ. ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ. ಕೂತ್ಕೊಳ್ಳಿ. ಅಕ್ಕ ಅಕ್ಕ ಅಮ್ಮ ಚೆನ್ನಾಗಿದ್ದೀರಾ? ನೋಡಮ್ಮ, ಹೀಗಿದ್ದೀವಿ. ಏನು ದಿಢೀರಂತ? ಹೊಸದಾಗಿ ಹೇಳೋದಕ್ಕೆ ಏನಪ್ಪ ಇದು? ನನಗೆ ನಿಮ್ಮಿಬ್ರದ್ದೇ ಚಿಂತೆ ಆಗ್ಬಿಟ್ಟಿದೆ. ನಾವು ಎಲ್ಲ ದೇವ್ರ ಹತ್ರನೂ ಹರಕೆ ಹೊತ್ಕೊಂಡ್ವಿ, ಆದರೆ ಯಾವ ದೇವರು ನಮ್ಮ ಕರುಣೆ ತೋರಿಸ್ತಾ ಇಲ್ಲ. ಒಂದೊಂದು ಸಲ ಕೆಲವು ವಿಷಯಗಳು ನಮ್ಮ ಕೈ ಮೀರಿ ಹೋಗಿರುತ್ತೆ ಮಾವ, ನಾವೇನು ಮಾಡೋಕ್ಕಾಗಲ್ಲ. ಆದರೂ ನೀವು ಒಂದು ಸಾರಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಬರೋದು ಒಳ್ಳೆಯದು. ಇಲ್ಲ ಮಾವ, ನಾನೇನೋ ಬೇರೆ ಯೋಚನೆಯಲ್ಲಿದ್ದೀನಿ. ಏನು? ನಾನೊಂದು ಅನಾಥ ಮಗನ ದತ್ತು ತಗೊಳ್ಳೋಣ ಅಂತ ಇದ್ದೀನಿ. ರೀ ಏನ್ರಿ ಹೇಳ್ತಾ ಇದ್ದೀರಾ? ಯಾರ್ದೋ ಮಗುನ ನಮ್ಮ ಮಗು ಅಂತ ಸಾಕಾಗುತ್ತಾ? ಬೇಡ, ಇನ್ನು ಸ್ವಲ್ಪ ದಿನ ಕಾಯೋಣ. ನಮ್ಮ ಮಡ್ಲಲ್ಲಿ ನಮ್ಮ ಮಗುನೇ ಇರಬೇಕು. ಆರ್ತಿ, ಕೆಲವೊಂದು ಸರಿ ನಾವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ದತ್ತು ಮಗನೇ ನಮ್ಮ ಮಗು ಅಂತ ಬೆಳೆಸೋಣ. ಅದೇ ನಿನ್ನ ಪ್ರೀತಿ ಬೇಡ ಅನ್ನತ್ತಾ? ಈ ವಿಷಯದಲ್ಲಿ ನಿಮ್ಮ ಮಾತು ನಾನು ಕೇಳೋದಿಲ್ಲ. ನನ್ನ ಫೋರ್ಸ್ ಮಾಡಬೇಡಿ.
ಆರ್ತಿ ನಿಂತ್ಕೊಳ್ಳೆ. ಅದಕ್ಕೇನಪ್ಪ ನಾನು ನಿಮ್ಗೆ ಹೇಳಿದ್ದು, ಒಂದು ಸಾರಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನೀವಿಬ್ಬರು ನನ್ನ ಮಾತು ಕೇಳಲಿಲ್ಲ ಅಲ್ಲ. ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ನಮಗೆ ಆಸೆ ಇರಲ್ವಾ ಹೇಳ? ಹೇ ಆರ್ತಿ, ಎಷ್ಟು ದಿನ ಆಯ್ತು ನೀನು ಮೀಟ್ ಮಾಡಿ, ಆದರೆ ನಿನ್ನ ಡ್ಯೂಟಿ ಮಾತ್ರ ಒಂದು ಚೂರು ಕಡಿಮೆ ಆಗಿಲ್ಲ. ಮನೋಜ್ ಇವ್ರು ಪ್ರಶಾಂತ್, ನನ್ನ ಕಾಲೇಜ್ ಫ್ರೆಂಡ್. ಪ್ರಶಾಂತ್ ಇವ್ರು ಮನೋಜ್, ನನ್ನ ಹಸ್ಬೆಂಡ್. ನಮಸ್ಕಾರ. ನಮಸ್ಕಾರ. ಅಲ್ಲ, ಯಾಕೆ ಇಂಥ ಪಾರ್ಟಿಗೆ ಬಂದು ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಅಲ್ಲ, ನಿಮ್ಮ ವೈಫ್ನ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಇಂಥ ಬ್ಯೂಟಿಫುಲ್ ವೈಫ್ ಜೊತೆ ಬಂದ್ರೆ ನೀವು ಖುಷಿಯಾಗಿರ್ಬೇಕು. ಎತ್ತರ್ಲೆ ಸುಮ್ಮನೆ ಇರೋ. ಎಕ್ಸ್ಕ್ಯೂಸ್ ಮೀ. ಏಯ್, ಏನು ಮುಖ ನೋಡ್ತಾ ಇದೆಯಾ? ಗಾಡಿ ತೆಗಿ. ಇವರೇ ಮಹಜರ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ನಿನಗೆ ಮಕ್ಕಳಾಗ್ಲಿ ಅಂತ ನಾವೆಲ್ಲ ಎಷ್ಟು ಆಸೆ ಪಟ್ಟಿದ್ವಿ. ಈಗ ಅದೆಲ್ಲ ನಿರಾಸೆ ಆಗೋಯ್ತಲ್ಲೇ. ನಿನಗೆ ಈ ವಯಸ್ಸಿಗೆ ಯಾಕೆ ಹೀಗಾಗೋಯ್ತು? ಇವರೇ ಬನ್ನಿ ಇಲ್ಲಿ. ಮನೇಲಿ ಯಾರ್ಯಾರಿದ್ದಾರೆ? ಸರ್, ನಾನು ಅಕ್ಕ ಭಾವ ಇರ್ತಿದ್ವಿ. ಅಪ್ಪ ಅಮ್ಮ ಅವಾಗ ಬರ್ತಿದ್ರು. ಅವ್ರಿಗೆ ಆಗದೇ ಇರೋರು ಆ ಥರ ಯಾರಾದರೂ ಇದ್ರಾ? ಆ ಥರ ಯಾರೂ ಇಲ್ಲ ಸರ್. ನಮ್ಮ ಭಾವ ತುಂಬ ಒಳ್ಳೆಯವರು. ನೋಡಿ ಸರ್ ಹೇಗೆ ಮಾಡಿದ್ದಾರೆ. ಅದು ಮನೇಲೇ ಸಾಯಿಸ್ಬಿಟ್ಟಿದ್ದಾರಲ್ಲ ಸರ್. ಸರ್, ಈ ಥರ ಅನ್ಯಾಯ ಮಾಡಿರೋರಿಗೆ ಆದಷ್ಟು ಬೇಗ ಶಿಕ್ಷೆ ಕೊಡಿಸಿ ಸರ್. ಕೊಡ್ಸೋಣ. ರೀ ಭರತ್, ಅಕ್ಕಪಕ್ಕದ ಮನೆಯವ್ರ ಹತ್ರನೂ ಸ್ಟೇಟ್ಮೆಂಟ್ಸ್ ತಗೊಳ್ಳಿ. ಓಕೆ ಸರ್. ಮಟ್ಕ ಕ್ರಿಕೆಟ್ ಬೆಟ್ಟಿಂಗ್ ಅಂತ ತನ್ನ ಪಾಡಿಗೆ ತಾನಿದ್ದಂಥ ಮನೋಜ್ಗೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಒಂದನ್ನು ಬಿಟ್ಟು, ಅದೇನಂತ ಅಂದರೆ ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅನ್ನೋಕ್ವರೆಗೂ ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಆದರೆ ಆವತ್ತು ಆ ರಾತ್ರಿ ಪಾರ್ಟಿಯಲ್ಲಿ ಆರತಿಯ ಎಕ್ಸ್ ಲವರ್ ಸಿಕ್ಕಿದ್ದು ಮನೋಜ್ಗೆ ತುಂಬ ಕಸಿವಿಸಿಯಾಗಿತ್ತು. ಆತ ಆರತಿಯ ಪಕ್ಕ ನಿಂತು ಮಾತನಾಡ್ತಾ ಇದ್ದಂಥ ರೀತಿ ಮನೋಜ್ಗೆ ಕೋಪ ತಂದಿತ್ತು. ಆದರೆ ಅವತ್ತು ಆ ರಾತ್ರಿ ಮನೋಜನ ಕೊಲೆ ಆಗುತ್ತೆ. ಕೊಲೆ ಮಾಡಿದವ್ರು ಯಾರು? ಕೊಲೆ ಯಾವ ಕಾರಣಕ್ಕೆ ಮಾಡಿದ್ರು? ಪಾರ್ಟಿಯಲ್ಲಿ ಸಿಕ್ಕಂತ ಆ ಆರತಿಯ ಎಕ್ಸ್ ಲವರ್ ಎಲ್ಲಿ ಹೋದ? ಸರ್, ಮರ್ಡರ್ ನಡೆದಿರೋದು ರಾತ್ರಿ 12:30ರಿಂದ 2 ಗಂಟೆ ಒಳಗೆ. ಹೊಟ್ಟೆಗೆ ಚಾಕುನಿಂದ ತುಂಬ ಫೋರ್ಸಾಗಿ ಚುಚ್ಚಿರೋದ್ರಿಂದ ಆತ ಸತ್ತಿದ್ದಾನೆ ಅಂತ ರಿಪೋರ್ಟ್ ಹೇಳ್ತಿದೆ. ಮನೇಲಿ ಯಾರ್ಯಾರಿದ್ದಾರೆ? ಸರ್, ಮನೆಯಲ್ಲಿ ಮನೋಜರ್ ಹೆಂಡತಿ ಆರತಿ, ಅವ್ರ ಮೈದುನ ಸಂಜಯ್ ಮತ್ತು ಕಾರ್ ಡ್ರೈವರ್. ಮರ್ಡರ್ಗೆ ಮುಂಚೆ ಹೊಡೆದಾಟ ನಡೆದಿರೋ ಚಾನ್ಸಸ್ ಇತ್ತಾ? ಹೌದು ಸರ್, ಅವ್ರನ್ನ ಹಿಡಿದು ಎಳೆದಾಡಿ ಕೊಲೆ ಮಾಡಿದ್ದಾರೆ. ಸರಿ, ಆ ಕಾರ್ ಡ್ರೈವರ್ನ ಎನ್ಕ್ವೈರಿ ಮಾಡೋಣ, ನಡೀರಿ. ಎಸ್ ಸರ್. ಸರ್, ಅದು ಪಾರ್ಟಿಗೆ ಹೋಗಿದ್ರು ಸರ್. ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 12 ಗಂಟೆ ಆಯಿತು ಸರ್. ಸರ್, ಮಗು ವಿಚಾರವಾಗಿ ಇವರು ಜೋರಾಗಿ ಮಾತಾಡ್ಕೊತಾ ಇದ್ರು ಸರ್. ಏನು ಮಾತಾಡ್ಕೋತಾ ಇದ್ರು? ಸರ್, ಅದು ನಾನು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡಿದ್ದೆ, ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಸರ್. ಇವರು ಮದುವೆ ಆಗಿ 5 ವರ್ಷ ಆದರೂ ಮಕ್ಕಳಾಗಿರ್ಲಿಲ್ವಲ್ಲ ಸರ್, ಅದಕ್ಕೆ ಯಾವಾಗಲೂ ಜಗಳ ಆಡ್ಕೊತಾ ಇದ್ರು ಸರ್. ಸರ್, ಯಜಮಾನರು ಒಂದು ಮಗುನ ದತ್ತು ತಗೋಬೇಕು ಅಂದ್ಕೊಂಡಿದ್ರು ಸರ್. ಅದಕ್ಕೆ ಅಮ್ಮನವರು ಬೇಡ ಅಂತಿದ್ರು ಸರ್. ನಮ್ಮಿಂದ ಏನು ವಿಷಯ ಮುಚ್ಚಿಟ್ಟಿಲ್ಲ ತಾನೇ? ಸರ್, ಇಲ್ಲ ಸರ್, ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ ಸರ್. ಮತ್ತೆ ಹೇಳಿ ಕಳಿಸಿದಾಗ ಬರಬೇಕಾಗತ್ತೆ. ಆಯಿತು ಸರ್, ಬರ್ತೀನಿ ಸರ್. ಎಲ್ಲರ ಜೊತೆನೂ ಚೆನ್ನಾಗೇ ಇದ್ರು. ಅವ್ರ ತಂದೆ ತಾಯಿ ಎಲ್ಲಿದ್ದಾರೆ? ಅವ್ರ ತಂದೆ ತಾಯಿ ಹೋದ ವರ್ಷ ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಸರ್.
ಸದ್ಯಕ್ಕೆ ಅವ್ರಿಗೆ ಅಂತ ಇರೋದು ನಾವೇ. ಆರತಿ ಅವರೇ, ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಆವಾಗ ಜಗಳ ನಡೀತಾನೆ ಇತ್ತಂತಲ್ಲ, ಯಾಕೆ? ನಮ್ಗೆ ಇಷ್ಟು ವರ್ಷ ಮಕ್ಕಳಾಗಿಲ್ಲ ಅನ್ನೋ ವಿಷಯಕ್ಕೆ ಜಗಳ ನಡೀತಿತ್ತು. ಅವತ್ತು ರಾತ್ರಿ ಅದೇ ವಿಷಯಕ್ಕೆ ಜಗಳ ಆಗಿದ್ದು. ಅದಾದ್ಮೇಲೆ ನಾವು ಮನೆಗೆ ಬಂದ್ವಿ. ನಾನು ಮಲ್ಗೋಕೆ ಅಂತ ರೂಮಿಗೆ ಹೋದೆ, ಅವ್ರ ಆಫೀಸ್ ರೂಮಿಗೆ ಹೋದ್ರು. ಅಷ್ಟೇ ಗೊತ್ತಿರೋದು ಸರ್. ಅದಾದ್ಮೇಲೆ ನಾನು ತಪ್ಪು ಮಾಡಿದೆ ಸರ್. ನಮ್ಮ ಮನೋಜ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ತಪ್ಪು ಮಾಡಿದೆ, ಅವನಿಗೆ ಸರಿಯಾಗಿ ಪ್ರೀತಿ ಕೊಡಲಿಲ್ಲ. ಸ್ವಲ್ಪ ಮೇಲ್ ಬನ್ನಿ, ಮಾತಾಡೋಣ. ನಮಗೆ ಸತ್ಯ ಗೊತ್ತಾಗಬೇಕು. ನಿಮ್ಮ ಮಳಿಯನ್ನು ಕೊಂದವ್ರು ಯಾರು ಅಂತ ಗೊತ್ತಾಗಬೇಕಂದ್ರೆ ನೀವು ಎಲ್ಲ ವಿಷಯ ನಮ್ಗೆ ಹೇಳಬೇಕು. ಪ್ಲೀಸ್ ಹೇಳಿ. ಸರ್, ನನ್ನ ಮಗಳ ಮದುವೆ ಟೈಮಲ್ಲಿ ಜಗಳ ಆಗಿದ್ದೇನೋ ನಿಜ, ಆದರೆ ಅದು ಈ ಕೊಲೆಗೂ ಸಂಬಂಧಪಡುತ್ತೆ ಅಂತ ನನಗನ್ನಿಸ್ತಿಲ್ಲ. ಸಂಬಂಧಗಳು ಒಂಥರ ಆಲದ ಮರದ ಬೇರಿದ್ದ ಹಾಗೆ, ಎಲ್ಲಿಂದಲೋ ಹೋಗಿ ಎಲ್ಲೆಲ್ಲೋ ಕೂಡ್ಕೊಳ್ಳುತ್ತೆ. ಅದು ಮುಂದೆ ಗೊತ್ತಾಗುತ್ತೆ. ಈಗ ನೀವು ಹೇಳಿ, ಏನದು ಗಲಾಟೆ? ಸರ್, ನನ್ನ ಮಗಳು ಮದುವೆಗೂ ಮುಂಚೆ ಪ್ರಶಾಂತ್ ಅನ್ನೋ ಒಂದು ಹುಡುಗನ್ನ ಪ್ರೀತಿಸ್ತಿದ್ಲು ಸರ್. ಹೀಗೆ ತುಂಬ ದಿವಸದಿಂದ ಅವರು ಪ್ರೀತಿಸ್ತಿದ್ರು. ಆದರೆ ಅವ್ರ ಪ್ರೀತಿನ ನಾವು ಯಾರೂ ಒಪ್ಪಿರಲಿಲ್ಲ ಸರ್. ಯಾಕೆ? ಸರ್, ಅವನು ಬೇರೆ ಜಾತಿ ಹುಡುಗ ಅಂತ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ ಸರ್. ಅದಕ್ಕೆ ನಮ್ಮ ಮಗಳಿಗೆ ಬಲವಂತವಾಗಿ ಒಪ್ಪಿಸಿ ಮನೋಜ್ ಜೊತೆ ಮದುವೆ ಮಾಡಿಕೊಟ್ವಿ ಸರ್. ಆದರೆ ಈಗ ಅನ್ನಿಸ್ತಿದೆ ನಾವು ತಪ್ಪು ಮಾಡಿಬಿಟ್ವಿ ಅಂತ. ಯಾಕೆ? ಮನೋಜ್ ಅವ್ರನ್ನ ಚೆನ್ನಾಗಿ ನೋಡ್ಕೋತಿರ್ಲಿಲ್ವಾ? ಅವರೇನೋ ಚೆನ್ನಾಗೇ ನೋಡ್ಕೊಳ್ತಿದ್ರು ಸರ್. ಆದರೆ ಮದುವೆ ಆಗಿ ಇಷ್ಟು ವರ್ಷಗಳಾದರೂ ಮಕ್ಕಳಾಗಿರ್ಲಿಲ್ವಲ್ಲ ಅಂತ ಬೇಜಾರು ನಮಗೆ. ಈಗ ನೋಡಿದ್ರೆ ಗಂಡನ್ನ ಕಳ್ಕೊಂಡು ಒಬ್ಬಂಟಿ ಆಗ್ಬಿಟ್ಟಿದ್ದಾಳೆ. ಪ್ರಶಾಂತ್ಗೆ ಕೊಟ್ಟು ಮದುವೆ ಮಾಡಿದಿದ್ರೆ ಚೆನ್ನಾಗಿರ್ತಿದ್ಲು. ನಿಮಗೆ ಗೊತ್ತಿರೋ ಹಾಗೆ ಮನೋಜ್ ಕಂಡ್ರೆ ಆಗದೆ ಇರೋರು ಯಾರಾದರೂ ಇದ್ರಾ? ಅಂದರೆ ಅವ್ರ ಕಸಿನ್ ಒಬ್ಬರು ವರುಣ್ ಅಂತ ಇದ್ದಾರಂತೆ. ಅವ್ರಿಗೂ ಇವ್ರಿಗೂ ಯಾವುದೋ ದುಡ್ಡಿನ ವಿಚಾರಕ್ಕೆ ಆವಾಗವಾಗ ಜಗಳ ಆಗ್ತಿತ್ತು ಅಂತ ಆರತಿ ಹೇಳ್ತಿದ್ಲು. ಆ ವರುಣ್ ಎಲ್ಲಿರೋದು? ಇಲ್ಲೇ ಬಸವನಗುಡಿಲಿದ್ದಾರೆ. ಭಗತ್, ಈ ಮನೋಜ್ ಏನ್ರಿ ವ್ಯವಹಾರ, ಏನಾದರೂ ಗೊತ್ತಾಯ್ತಾ? ಸರ್, ಅವನು ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೆಸ್ತಿದ್ದ. ಜೊತೆಗೆ ಮಟ್ಕ ವ್ಯವಹಾರನೂ ಇತ್ತು. ಅವನು ಅದರಿಂದನೇ ತುಂಬ ದುಡ್ಡು ಮಾಡಿದ್ದ. ಜೊತೆಗೆ ವಿರೋಧಿಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದ. ಹಾಗಿದ್ರೆ ಈ ವ್ಯವಹಾರಗಳೇ ಅವನ ಕೊಲೆ ಕಾರಣ ಇರ್ಬೋದು. ಆ ವರುಣ್ನ ಕರ್ಸಿದ್ರ? ಬಂದಿದ್ದಾನ? ಬರೋಕ್ಕೆ ಹೇಳಿದ್ದೀನಿ ಸರ್, ಆನ್ ದಿ ವೇ. ನಮಸ್ಕಾರ ಸರ್, ನಾನು ವರುಣ್. ಬನ್ನಿ ಮಿಸ್ಟರ್ ವರುಣ್, ಕೂತ್ಕೊಳ್ಳಿ. ಕೊಲೆ ಆದ್ರಲ್ಲ ಮನೋಜ್, ಅವ್ರು ನಿಮಗೆ ಕಸಿನ್ ಆಗಬೇಕಲ್ವಾ? ಹಾಂ ಸರ್. ಅವ್ರಿಗೂ ನಿಮಗೂ ಏನಾದರೂ ವ್ಯವಹಾರ ಇತ್ತಾ? ವ್ಯವಹಾರ ಅಂತ ಏನಿಲ್ಲ, ಆದರೆ ಒಂದ್ಸಲ ನನ್ನ ಹತ್ರ 30 ಲಕ್ಷ ತೊಗೊಂಡಿದ್ದ. ಅದನ್ನು ಕೊಡೋಕ್ಕೆ ತುಂಬ ಸತಾಯಿಸ್ತಿದ್ದ ಅಂತ 1-2 ಸಲ ಜಗಳ ಆಡಿದ್ದೆ ಅಷ್ಟೇ. ಹಾಗಿದ್ರೆ ಈ ಕಾರಣಕ್ಕೆ ನೀವೇ ಯಾಕೆ ಕೊಲೆ ಮಾಡಿರಬಾರ್ದು? ನೋ ಸರ್, ಅವನು ಬೆಟ್ಟಿಂಗು ಮಟ್ಕ ಅಂತ ಏನೇನೋ ನಡೆಸ್ತಾ ಇದ್ದ. ಅಷ್ಟು ದುಡಿದ್ರೂ ನನ್ನ ದುಡ್ಡು ಕೊಟ್ಟಿಲ್ಲ ಅಂತ ಬೇಜಾರಿತ್ತು. ಆದರೆ ಕೊಲೆ ಮಾಡುವಷ್ಟು ದ್ವೇಷ ನನ್ನಲ್ಲಿ ಇರಲಿಲ್ಲ ಸರ್. ಬೇಕಿದ್ರೆ ನೀವು ಯಾವ ಆ್ಯಂಗಲಿಂದ ಬೇಕಾದರೂ ವಿಚಾರಣೆ ಮಾಡಿ, ನನಗೆ ಗೊತ್ತಿರೋದನ್ನಷ್ಟು ಹೇಳಿದ್ದೀನಿ. ಹೇಳಿ ಸರ್. ಮನೋಜ್ ಅವರ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕಿತ್ತು. ಮನೋಜ್? ಯಾವ ಮನೋಜ್ ಸರ್? ಅದೇ ನಿಮ್ಮ ಎಕ್ಸ್ ಲವರ್ ಆರತಿ ಅವರ ಹಸ್ಬೆಂಡ್. ಸರ್, ಆರ್ತಿಗೂ ನನಗೂ ತುಂಬ ವರ್ಷಗಳಿಂದ ಟಚ್ಚೇ ಇರಲಿಲ್ಲ. ಇನ್ನು ಅವಳ ಗಂಡನ ಬಗ್ಗೆ ನನಗೇನು ಗೊತ್ತಿರುತ್ತೆ ಸರ್. ನೀವು ಆರತಿ ಲವ್ ಮಾಡ್ತಿದ್ರಂತೆ? ಹ್ಞೂ ಸರ್, ಮಾಡ್ತಿದ್ವಿ. ತುಂಬ ಲವ್ ಮಾಡ್ತಿದ್ವಿ. ಬಟ್ ಈ ಕ್ಯಾಸ್ಟಿಸಮಿಂದ ನಮ್ಮ ಮದುವೆ ಆಗಿಲ್ಲ ಸರ್. ಆಮೇಲೆ ಅವಳೆಲ್ಲೋ ಇದ್ಲು, ನಾನೆಲ್ಲೋ ಇದ್ದೆ. ಮೊನ್ನೆ ಒಂದು ಪಾರ್ಟಿಯಲ್ಲಿ ಅವಳ ಗಂಡನ ಜೊತೆ ಸಿಕ್ಕಿದ್ಲು, ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಸರ್. ಅದಕ್ಕೂ ಮುಂಚೆ ನೀವಿಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇರಲೇ ಇಲ್ವಾ? ನೋ ಸರ್, ಅವಳ ಮದುವೆ ಆದಮೇಲೆ ಅವಳ ಹತ್ರ ನನಗೇನು ಸರ್ ಕೆಲಸ. ಆಕೆ ಗಂಡನ ಬಗ್ಗೆ ನಿಮ್ಗೆ ಇನ್ನೇನು ಗೊತ್ತಿಲ್ವಾ? ಇಲ್ಲ ಸರ್. ಓಕೆ, ಮತ್ತೆ ಬೇಕು ಅಂದರೆ ಸ್ಟೇಷನ್ಗೆ ಬರಬೇಕಾಗತ್ತೆ. ಶೋರ್ ಸರ್, ಬರ್ತೇನೆ. ಓಕೆ, ನೀವು ಹೊರಡ್ಬೋದು. ಓಕೆ, ಥ್ಯಾಂಕ್ ಯು. ಯಾಕೋ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗು, ಆ ಮನೆಯಲ್ಲೇ ಏನೋ ಇದೆ. ಗಾಡಿ ಎತ್ತಿ ಮನೆಗೆ ಹೋಗಿ ಬರೋಣ. ಓಕೆ ಸರ್. ಸರ್,
ನಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ಮೊನ್ನೆ ಮನೋಜ್ ಅವ್ರ ಕೊಲೆ ಆಯ್ತಲ್ಲ ಸರ್, ಅವತ್ತು ರಾತ್ರಿ ಅವ್ರ ಮನೆ ಮುಂದೆ ಒಂದು ಬೈಕ್ ನಿಂತಿತ್ತು ಅಂತ ನನ್ನ ಮಗ ಹೇಳಿದ. ಆ ವಿಷಯ ಮೊನ್ನೆನೇ ಯಾಕೆ ನಮ್ಗೆ ಹೇಳಲಿಲ್ಲ? ಕಾಲೇಜ್ ಟ್ರಿಪ್ಗೆ ಬೆಳಗ್ಗೆನೆ ಹೊಂಟೋಗ್ಬಿಟ್ಟಿದ್ದ, ವಿಷಯ ಗೊತ್ತಿರಲಿಲ್ಲ ಅವನು. ಏನೇನು ನೋಡಿದೆ ಅವತ್ತು? ದಿನ ರಾತ್ರಿ 12 ಗಂಟೆ ಮೇಲೆ ಗೇಟ್ ಬೀಗ ಹಾಕೋಕೆ ಅಂತ ಆಚೆ ಬರ್ತಿದೆ ಸರ್. ಅವತ್ತು ಈ ಮನೆ ಮುಂದೆ ಒಂದು ಬೈಕ್ ನಿಂತಿತ್ತು ಸರ್. ಅದ್ರ ನಂಬರ್ ಏನಾದರೂ ನೋಡಿದ್ಯಾ? ಇಲ್ಲ ಸರ್, ಕತ್ಲಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ. ಬೇರೆ ಏನಾದರೂ ಐಡೆಂಟಿಫಿಕೇಶನ್? ಸರ್, ಆ ಬೈಕ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿರೋ ಸಖತ್ತಾಗಿತ್ತು ಸರ್. ಡಿಸೈನ್ ಹೇಗಿತ್ತು ಹೇಳ್ತೀಯಾ? ಸರ್, ಅದು ಡ್ರ್ಯಾಗನ್ ಸರ್, ಕೆಂಪಗಿತ್ತು, ಮಧ್ಯದಲ್ಲಿ SP ಅಂತ. ಯಾವ ಗಾಡಿ ಅದು? ಅದು ಪಲ್ಸರ್ ಸರ್. ಮನೋಜನ ಕೊಲೆ ಕೇಸಲ್ಲಿ ಅನುಮಾನ ಬಂದವರೆಲ್ಲರನ್ನೂ ಪೊಲೀಸರು ವಿಚಾರಿಸ್ತಾರೆ. ಆದರೆ ಯಾವ ಮಾಹಿತಿನೂ ಸಿಗೋದಿಲ್ಲ. ಆದರೂ ಪೊಲೀಸರು ತನಿಖೆ ನಿಲ್ಲಿಸೋದಿಲ್ಲ. ಹೀಗಿರುವಾಗ ಮನೋಜನ ಪಕ್ಕದ ಮನೆ ಹುಡುಗನಿಂದ ಒಂದು ಮಾಹಿತಿ ಸಿಗುತ್ತೆ. ಅಲ್ಲಿಂದ ಇಡೀ ಕಥೆಯಲ್ಲಿ ಬೈಕ್ ಮೇಲೆ ಅಂಟಿಸಿದ್ದ ಡ್ರ್ಯಾಗನ್ ಸ್ಟಿಕ್ಕರ್ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆ ಡ್ರ್ಯಾಗನ್ ಸ್ಟಿಕ್ಕರಿಂದಾನೇ ಕೊಲೆಗಾರ ಸಿಗ್ತಾನ? ಇದೇ ಸ್ಟಿಕ್ಕರ್ ಅಂತೀರಿ? ಎಲ್ರಿ ಮಾಡ್ತಾರೆ ಈ ಸ್ಟಿಕ್ಕರ್ನ? ಸರ್, ಇದು JC ರೋಡ್ನಲ್ಲಿರೋ ಒಂದು ಮೆಕ್ಯಾನಿಕ್ ಶಾಪ್ ಲೋಗೋ, ಅವ್ರು ಮಾತ್ರ ಸ್ಟಿಕ್ಕರ್ ಮಾಡೋದು. ಪಕ್ಕಾನಾ? ಎಸ್ ಸರ್. ಸರ್, ನನಗೆ ಈಗ ನೆನಪಾಗ್ತಿದೆ, ಮನೋಜ್ ಅವ್ರ ಮರ್ಡರ್ ಆದಾಗ ಅವ್ರ ಮನೆ ಹತ್ರ ಹೋಗಿದ್ವಲ್ಲ, ಅವತ್ತು ಜನಗಳನ್ನ ವಿಚಾರಣೆ ಮಾಡಬೇಕಾದ್ರೆ ಅವತ್ತೊಂದು ಬೈಕ್ ನಿಂತಿತ್ತು ಅವ್ರ ಮನೆ ಗೇಟ್ ಮುಂದೆ. ಆ ಬೈಕಲ್ಲಿ ಸ್ಟಿಕ್ಕರ್ ಇತ್ತು. ಅಂದರೆ ಕೊಲೆಗಾರ ಫ್ಯಾಮಿಲಿಗೆ ತುಂಬ ಹತ್ತಿರದವನೇ ಇರಬೇಕು. ಎಕ್ಸಾಕ್ಟ್ಲಿ ಸರ್. ಭಗತ್, ನೀವು ಆ ಬೈಕ್ ಯಾರ್ದು ಅಂತ ಫೈಂಡ್ ಔಟ್ ಮಾಡಿ ಅದ್ರ ಓನರ್ನ ಕರ್ಕೊಂಬನ್ನಿ. ಎಸ್ ಸರ್. ಹಾಗೆ ನಮ್ಮವ್ರಿಗೆ ಆ ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಈ ಸ್ಟಿಕ್ಕರ್ ಯಾರ್ಯಾರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ವಿಚಾರಿಸ್ಕೊಂಬರಕ್ಕೆ ಹೇಳಿ. ಓಕೆ ಸರ್. ಸರ್, ಅವರು ನನ್ನ ಭಾವ ಸರ್, ನಾನು ಯಾಕೆ ಅವ್ರನ್ನ ಕೊಲೆ ಮಾಡಲಿ? ನಾವು ನಿಮ್ಮನ್ನೀಗ ಇಲ್ಲಿ ಕರೆಸಿರೋದು ಬೇರೆ ಇನ್ಫಾರ್ಮೇಷನ್ ತೊಗೊಳಕ್ಕೆ. ಏನು ಸರ್? ನಿಮ್ಮ ಭಾವ ಕೊಲೆ ಆದ ರಾತ್ರಿ ನಿಮ್ಮ ಮನೆ ಮುಂದೆ ಒಂದು ಬ್ಲ್ಯಾಕ್ ಪಲ್ಸರ್ ಗಾಡಿ ನಿಂತಿತ್ತಂತೆ. ಡ್ರ್ಯಾಗನ್ ಸ್ಟಿಕ್ಕರ್ ಇತ್ತು ಅಂತ ಗೊತ್ತಾಯಿತು. ಅದು ಯಾರ್ದು ಅಂತ ನಿಮ್ಗೇನಾದರೂ ಗೊತ್ತಾ? ಸರ್, ನಮ್ಮ ಹತ್ರ ಒಬ್ಬ ಕಲೆಕ್ಷನ್ ಹುಡುಗ ಇದ್ದಾನೆ, ಧ್ರುವ ಅಂತ. ಅವನ ಬೈಕ್ ಮೇಲೆ ಡ್ರ್ಯಾಗನ್ ಸ್ಟಿಕ್ಕರ್ ಇದೆ. ಅದೊಂಥರ ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ ಸರ್. ಧ್ರುವ? ಎಲ್ಲಿರ್ತಾನೆ ಅವನು? ಅವನ ನಂಬರ್ ಕೊಡಿ. ನಂಬರ್ ತಗೊಳ್ಳಿ ಭರತ್. 99 ಮಿಸ್ಟರ್ ಧ್ರುವ, ಸರ್, ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದವನು. ನಾನು ಯಾಕೆ ಸರ್ ಅವ್ರು ಕೊಲೆ ಮಾಡ್ತೀನಿ? ಕಲೆಕ್ಷನ್ ದುಡ್ಡಲ್ಲಿ ನೀನೇನೋ ಗೋಲ್ಮಾಲ್ ಮಾಡಿರ್ತೀಯ, ಅದಕ್ಕೆ ಮನೋಜ್ ನಿನಗೆ ಬೈದಿರ್ತಾರೆ. ಆ ಕೋಪದಲ್ಲಿ ನೀನು ಅವ್ರು ಕೊಲೆ ಮಾಡಿರಬೇಕು. ಸರ್, ನಾನು ಅವ್ರ ಜೊತೆ 3 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಒಂದು ದಿವಸ 1 ರೂಪಾಯಿ ಎಗರಿಸಿಲ್ಲ. ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಹಾಗಿದ್ರೆ ಮನೋಜ್ ಕೊಲೆ ಆದ ರಾತ್ರಿ 12:30 ಗಂಟೆಗೆ ನಿನ್ನ ಬೈಕ್ ಯಾಕೆ ಅವ್ರ ಮನೆ ಮುಂದಿತ್ತು? ಇಲ್ಲ ಸರ್, ನಾನು ಮನೇಲೇ ಇದ್ದೆ. ಟಿವಿಲಿ ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಬರ್ತಿತ್ತು, ನೋಡ್ತಿದ್ದೆ. ಸರ್, ಅವತ್ತು ರಾತ್ರಿ ನಿಮ್ಮ ನಂಬರ್ ಅವ್ನ ಮನೆ ನೆಟ್ವರ್ಕ್ ಲೊಕೇಶನಲ್ಲೇ ಇತ್ತಂತೆ. ಆ ಟೈಮಲ್ಲಿ ಈತ ಮ್ಯಾಚ್ ಸ್ಕೋರ್ನ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡ್ತಿದ್ದಂತೆ. ನೋಡಿದ್ರು ಸರ್, ಈಗಲಾದ್ರೂ ನಂಬ್ತೀರಾ? ಮತ್ತೆ ನಿನ್ನ ಬೈಕು ಅಲ್ಲಿ ಹೇಗಿರೋಕ್ಕೆ ಸಾಧ್ಯ? ಇಲ್ಲ ಸರ್, ನನ್ನ ಬೈಕ್ ನನ್ನ ಮನೇಲೇ ಇತ್ತು. ರೀ ಭಗತ್, ಆ JC ರೋಡ್ ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಆ ಡ್ರ್ಯಾಗನ್ ಸ್ಟಿಕ್ಕರ್ನ ರೀಸೆಂಟಾಗಿ ಯಾರ್ಯಾರು ಪರ್ಚೇಸ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಸರ್, ತುಂಬ ಜನ ಪರ್ಚೇಸ್ ಮಾಡಿದರೆ ನಮ್ಗೆ ಯಾವ ಕ್ಲೂನು ಸಿಗಲ್ಲ ಅಲ್ವಾ? ಹಾಗೆ ಯಾವಾಗ ಎಲ್ಲಿ ಕ್ಲೂ ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡೋಣ. ಆ ರೀತಿ ಪರ್ಚೇಸ್ ಮಾಡಿದವ್ರ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ ಸರ್. ಹೌದು ಸರ್, ಈ ಡ್ರ್ಯಾಗನ್ ಡಿಸೈನ್ನ ನಾವು ಬಿಟ್ಟರೆ ಬೇರೆ ಯಾರು ಮಾಡೋದು ಇಲ್ಲ, ಮಾರೋದು ಇಲ್ಲ. ಯಾಕೆ?
ಯಾಕಂದ್ರೆ ಇದು ನಮ್ಮ ಲೋಗೋ ಸರ್, ಇದನ್ನ ಯಾರು ಬೇರೆಯವ್ರು ಯೂಸ್ ಮಾಡೋ ಹಾಗೆ ಇಲ್ಲ. ಓಕೆ, ನಿಮ್ಮ ಶಾಪಲ್ಲಿ ಇತ್ತೀಚೆಗೆ ಯಾರಾದರೂ ಈ ಸ್ಟಿಕ್ಕರ್ನ ಪರ್ಚೇಸ್ ಮಾಡಿದ್ರಾ? ಹಾ, ನನ್ಗೆ ಗೊತ್ತಿರೋ ಹಾಗೆ ಒಂದು ವಾರದಿಂದ ಒಬ್ರು ಬಂದು ಪರ್ಚೇಸ್ ಮಾಡಿದ್ರು ಸರ್. ತುಂಬಾ ಅವಸರದಲ್ಲಿದ್ರು ಸರ್. ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ಕೊಂಡು ತಗೊಂಡು ಹೋಗ್ಬಿಟ್ರು. ಅವ್ರ ಡೀಟೇಲ್ಸ್ ಏನಾದರೂ ಸಿಗುತ್ತಾ? ಇಲ್ಲ ಸರ್, ನಾ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಲ್ಲ. ಓಕೆ, ಯಾವ ಡೇಟ್ ಅಂತ ಏನಾದರೂ ನೆನಪಿದೆಯಾ? ಹಾ, ನೆನಪಿದೆ ಸರ್. ಆ CCTV ಫಂಕ್ಷನ್ ಆಗ್ತಾ ಇದೆಯಾ? ಹಾ ಸರ್, ಚೆನ್ನಾಗಿದೆ. ಓಕೆ, ಅದ್ರ ಫೂಟೇಜಸ್ ತೋರಿಸಿ ನಮಗೆ. ಹಾಂ ಸರ್, ಬನ್ನಿ. ನಮಸ್ಕಾರ ಸರ್. ಸರ್, ಧ್ರುವ ಸಿಕ್ಕುದ್ನಾ? ಅಲ್ಲೇ ಅವನೇ ಮಾಡಿದಂತ ಒಪ್ಪಣ್ಣ ಸರ್. ಅದಿರಲಿ, ಈ ಬೈಕ್ ಯಾರ್ದು? ನಂದೇ ಸರ್. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇದ್ರ ನಂಬರ್ ಏನು? ಬೇಕ್ ನಂಬರ್ ಯಾಕೋ ಕಾಣಿಸ್ತಿದ್ಯಾ ಸರ್? ಎತ್ತಾಕೊಂಡು ನಡೆಯೋಣ ಸ್ಟೇಷನ್ಗೆ. ಮನೋಜ್ ಕೊಲೆ ಕೇಸಲ್ಲಿ ಪೊಲೀಸರ ತನಿಖೆ ಎಲ್ಲೆಲ್ಲೋ ಸಾಗಿ ಕೊನೆಗೆ ಅದು ಸಂಜಯ್ ಹತ್ರನೇ ಬಂದು ನಿಂತಿದೆ. ಸಂಜಯ್ ತನ್ನ ಭಾವನನ್ನ ಕೊಲೆ ಮಾಡಿರಬಹುದಾ? ಅದು ಅಷ್ಟು ವರ್ಷಗಳಿಂದ ಜೊತೆಲೇ ಇಟ್ಕೊಂಡು ನೋಡ್ಕೊಂಡಿದ್ದಂಥ ಭಾವನನ್ನ ಆತ ಯಾಕೆ ಕೊಲೆ ಮಾಡ್ತಾನೆ? ಇಬ್ಬರ ಮಧ್ಯೆ ಏನಾದರೂ ಜಗಳ ನಡೆದಿರಬಹುದಾ? ಸಂಜಯ್ ಕೊಲೆ ಮಾಡಿದ್ದು ತಾನೇ ಅಂತ ಒಪ್ಕೊಳ್ತಾನ? ಒಪ್ಕೊಂಡ್ರೆ ಆತ ಕೊಡೋ ಕಾರಣಗಳು ಏನಿರಬಹುದು? ಓವರ್ ಟು ಪೊಲೀಸ್ ಸ್ಟೇಷನ್. ಸರ್, ನನಗೇನು ಮಾಡಿ ಬಿಟ್ಬಿಡಿ ಸರ್. ಏಯ್, ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳೋ. ಸರ್, ನನಗೇನು ಗೊತ್ತಿಲ್ಲ ಸರ್. ಈಗ ಬಾಯ್ ಬಿಟ್ಟಿಲ್ಲ ಅಂದ್ರೆ ಖಾರದ ಪುಡಿ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಸರ್, ಹೇಳ್ತೀನಿ ಸರ್, ಹೇಳ್ತೀನಿ. ನನಗೂ ನಮ್ಮ ಬಾವನಿಗೂ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗಿತ್ತು ಸರ್. ಜಗಳನ? ಏನದು? ಡೀಟೇಲ್ ಆಗಿ ಹೇಳೋ. ಸರ್, ಅವತ್ತೊಂದಿನ ಸಂಜಯ್, ರಫೀಕ್ ದುಡ್ಡು ಕೊಟ್ನಾ? ನಿನಗೆ ಕಲೆಕ್ಟ್ ಮಾಡಕ್ಕೆ ಹೇಳಿದೆ ತಾನೆ? ನಾನೇ ಕಾಲ್ ಮಾಡ್ತೀನಿ ಇರು. ಬಾವಾ, ರಫೀಕ್ ದುಡ್ಡು ಕೊಟ್ಟಿದ್ದ. ದುಡ್ಡು ಕೊಟ್ಟಿದ್ನಾ? ಮತ್ತೆಲ್ಲಿ? ಅದು ನಾನೊಂದು ಮ್ಯಾಚ್ಗೆ ಬೆಟ್ಟಿಂಗ್ ಕಟ್ಟಿದ್ದೆ. ಅದರಲ್ಲಿ 27 ಲಕ್ಷ ಹೊರಟೋಯ್ತು. ಅದಕ್ಕೆ ರಫೀಕ್ ದುಡ್ಡನ್ನ ಬಳಸ್ಕೊಂಡೆ. ಎಷ್ಟೋ ಧೈರ್ಯ ನಿನಗೆ? 27 ಲಕ್ಷ ಬೆಟ್ಟಿಂಗಲ್ಲಿ ಕಳ್ಕೊಂಡಿಲ್ಲದೆ ನನಗೆ ಮೋಸ ಮಾಡ್ತೀಯಾ? ಇನ್ನು 4 ದಿನದಲ್ಲಿ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು. ಅಂದೇ ಬೇಜಾನ್ ಕಮಿಟ್ಮೆಂಟ್ಗಳಿವೆ. ಮುಂದಿನ ವಾರ ನಾನೊಬ್ಬರಿಗೆ 87 ಲಕ್ಷ ಅರೇಂಜ್ ಮಾಡಬೇಕು. ಆ ಟೆನ್ಷನ್ ನಾನಿದ್ರೆ ನಿಂದು ಬೇರೆ. 4 ದಿನ ಅಂದ್ರೆ ಹೆಂಗೆ ಬಾವಾ? ಅಷ್ಟು ದುಡ್ಡು ಎಲ್ಲಿಂದ ತೊಗೊಂಡು ಬರಲಿ? ನನಗೆ ನಿನ್ನ ರೀಸನ್ ಬೇಕಾಗಿಲ್ಲ. ನಿಮ್ಮ ಊರಲ್ಲಿರೋ ಹೊಲ ಮಾರ್ಬಿಟ್ಟು ತಂದು ಕೊಡು. ನನಗೆ ನನ್ನ ದುಡ್ಡು ಬೇಕಷ್ಟೇ. ಅಲ್ಲ, ನನ್ನ ಹೊಲ ಮಾರಿ ಇವನಿಗೆ ದುಡ್ಡು ತಂದು ಕೊಡ್ಬೇಕಂತೆ. ಎಷ್ಟು ವರ್ಷದಿಂದ ಇವನ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಇವನ್ ಮಾತ್ರ ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡವನೆ. ಜುಜುಬಿ 27 ಲಕ್ಷಕ್ಕೆ ನನ್ನ ಕೆನ್ನೆ ಹೊಡೆದ. ಅನುಭವಿಸೋಕ್ಕೆ ಮಕ್ಕಳಿಲ್ಲ. ಇನ್ನಾತಕ್ಕೆ ಇವನ್ಗೆ ಇಷ್ಟೊಂದು ದುಡ್ಡು, ಇಷ್ಟೊಂದು ಆಸ್ತಿ? ಎಷ್ಟು ವರ್ಷದಿಂದ ಇವನ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಏನೂ ಮಾಡಲಿಲ್ಲ. ಕಂಡೋರ್ ಮಗುನ ದತ್ತು ತಂದು ಉದ್ಧಾರ ಮಾಡ್ತಾನಂತೆ. ಉದ್ಧಾರ? ನಾನು ನೋಡ್ತೀನಿ ಅದೇನು ಉದ್ಧಾರ ಮಾಡ್ತಾನೆ ಅಂತ. ಸರ್, ನನ್ನ ಬೈಕ್ಗೆ ಡ್ರ್ಯಾಗನ್ ಸ್ಟಿಕ್ಕರ್ ಬೇಕಿತ್ತು. ಸರ್, ಅದ ಅರ್ಜೆಂಟಿಗೆ ಸಿಗಲ್ಲ ಸರ್. ಒಂದು ಆರ್ಡ್ರ್ ಇತ್ತು, ಮಾಡಿಸಿದ್ದೀವಿ. ಬೇಕಂದ್ರೆ 4 ದಿನ ಆಗುತ್ತೆ. ಸರ್, ನನಗೆ ಇವತ್ತೇ ಬೇಕಿತ್ತು. ಸರ್, ಆ ಸ್ಟಾಕ್ ಇದೆ ಅಂದ್ರಲ್ಲ, ಅದು ನನಗೆ ಕೊಡಿ. ನಾನು ನಿಮಗೆ ಡಬಲ್ ದುಡ್ಡು ಕೊಡ್ತೀನಿ. ಅಯ್ಯೋ ಸರ್, ಆ ಕಸ್ಟಮರ್ ಬೇಜಾರಾಗ್ತಾರೆ ಸರ್. ಸರ್, ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಸರ್. ನಾನು ಇವತ್ತಿಂದ ಒಂದು ವಾರ ನಾರ್ತ್ ಇಂಡಿಯನ್ ಟ್ರಿಪ್ ಹೋಗ್ತಾ ಇದ್ದೀನಿ ನನ್ನ ಬೈಕಲ್ಲೇ. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಇತ್ತು. ಸರ್, ಕೊಡ್ತೀನಿ ಬಿಡಿ. ಎಕ್ಸ್ಟ್ರಾ ದುಡ್ಡೇನು ಬೇಕಾಗಿಲ್ಲ. ಸರಿ ಸರ್, ಥ್ಯಾಂಕ್ ಯು. ಆರ್ತಿ, ನನ್ನ ಪಾಡಿಗೆ ನಾನು ಬಿಟ್ಬೇಡಿ ಪ್ಲೀಸ್. ನಿಂತ್ಕೋ, ನನ್ನ ಮಾತು ಕೇಳು.
ಆರ್ತಿ ಏಯ್ ನಿಂತ್ಕೊಳ್ಳೋ, ಇಷ್ಟೊತ್ತು ತನಕ ಎಲ್ಲೋಗಿದ್ದೆ? ಹೇಳಲೇಬೇಕಾ? ನಿಮ್ಮ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ದುಡ್ಡು ಅಡ್ಜಸ್ಟ್ ಆಯ್ತಾ? ಹಾಂ. ಎಲ್ಲಿ ಕೊಡ್ತೀನಿ. ಏಯ್ ಏನೋ ಇದು? ಹಾಂ ಏನೋ ಇದು? ನನ್ನ ಕೆನ್ನೆಗೆ ಹೊಡೆದು ನನಗೆ ಅವಮಾನ ಮಾಡ್ತೀಯಾ? ಸುಮ್ಮನೆ ನನ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ, ಜೊತೆಗೆ ಧ್ರುವನ್ ಕಡೆ ತಿರುಗಿಸ್ಬಿಟ್ರೆ ನಾನು ಸೇಫ್ ಆಗ್ತೀನಿ ಅಂತ ಅವನ ಬೈಕ್ ಮೇಲೆ ಇರೋ ಥರನೇ ಸ್ಟಿಕ್ಕರ್ನ ನನ್ನ ಬೈಕ್ ಅಂಟಿಸ್ಕೊಂಡೆ ಸರ್. ಯಾಕಂದರೆ ಪಕ್ಕದ ಮನೆಯವರು ಅದೇ ಟೈಮ್ಗೆ ಗೇಟ್ ಬೀಗ ಹಾಕೋಕ್ಕೆ ಹೊರಗಡೆ ಬರ್ತಾರೆ, ಆವಾಗ ಆ ಬೈಕ್ ಮೇಲಿರೋ ಸ್ಟಿಕ್ಕರ್ನ ನೋಡ್ತಾರೆ ಅನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು ಸರ್. ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೀತು. ಆದರೆ ನಿನ್ನ ಪ್ಲ್ಯಾನ್ಗಿಂತ ಮೇಲ್ಗಡೆ ಇರೋ ಪ್ಲ್ಯಾನು ಇನ್ನೂ ರೋಚಕವಾಗಿರುತ್ತೆ. ಆಶ್ರಯ ಕೊಟ್ಟ ಭಾವನ ಪ್ರಾಣನೇ ತಗೊಂಡ್ಬಿಟ್ಟಿಯಲ್ಲೋ. ಅಷ್ಟೇ ಅಲ್ಲದೆ ನಿಮ್ಮ ಸ್ವಂತ ಅಕ್ಕನ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು. ಛೇ, ಈ ಮಟ್ಕ ಬೆಟ್ಟಿಂಗ್ ಎಲ್ಲ ಮನುಷ್ಯನ ಪ್ರಾಣನೇ ತೆಗೆದುಬಿಡುತ್ತೆ. ಇವುಗಳ ಸಹವಾಸ ಬೇಡ ಅಂದ್ರೆ ನಿಮ್ಮಂಥವ್ರು ಕೇಳಲ್ಲ. ಈಗ ಅನುಭವಿಸಿ. ಕರ್ಕೊಂಡೋಗಿ ಒಳಗೆ ಹಾಕಿ ಇವನ್ನ. ಓಕೆ ಸರ್. ದುಡ್ಡು ಮನುಷ್ಯನ ಅವಶ್ಯಕತೆ ಆಗಬೇಕೆ ಹೊರತು ಅತಿ ಆಸೆ ಆಗಬಾರ್ದು. ಈ ದುಡ್ಡು ಒಂಥರ ಕಾಫಿಗಾಕೋ ಸಕ್ಕರೆ ಇದ್ದ ಹಾಗೆ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಕಾಫಿ ರುಚಿಯಾಗಿರುತ್ತೆ, ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ. ಇಲ್ಲಾಗಿದ್ದು ಅದೇನೆ. ಸಂಜಯ್ ಮತ್ತು ಮನೋಜ್ಗಿದ್ದಂಥ ಅತಿಯಾದ ದುಡ್ಡಿನ ಆಸೆ ಒಂದಿಡೀ ಸಂಸಾರವನ್ನೇ ಹಾಳು ಮಾಡಿಬಿಡುತ್ತೆ. ಎಷ್ಟಿದ್ರೇನು, ಒಂದೊಳ್ಳೆ ಬದುಕು ಸಿಗಲಿಲ್ಲ ಅಂದಮೇಲೆ ಒಳ್ಳೆ ಬದುಕನ್ನು ಬದುಕೋಣ, ಬೇರೆಯವ್ರನ್ನೂ ಬದುಕೋಗ್ಬಿಡೋಣ.